ಆದ್ರೂ ನೆಮ್ಮದಿ ಅನ್ನೋದೇ ಇಲ್ವೇ? ನಂದು ಒಂದು ಬಾಳ ಬಾಳ ಬಾಳ. ಇವಳು ಕಟ್ಕೊಂಡ್ರ ಮೇಲೆ ನನ್ನ ತಲೆ ಬೋಳ. ಜೀವನ ಸಂಗಾತಿ ಸಿಗ್ತಾಳೆ ಅಂತ ಕಟ್ಕೊಂಡೆ, ಸಿಕ್ಕಿದ್ದು ಜೀವಾವಧಿ ಶಿಕ್ಷೆ. ಈ ನಾಯಿನ ಮದ್ವೆ ಆಗೋಕ್ಕಿಂತ ಬೀದಿಗೆ ಹೋಗೋ ಭಿಕ್ಷುಕನ್ ಮದ್ವೆ ಆಗಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತೋ ಏನೋ. ಕರೆಕ್ಟ್. ಅವ್ರವ್ರ ಯೋಗ್ಯತೆ ಏನೇನಿದೆಯೋ ಅದನ್ನೇ ಯೋಚನೆ ಮಾಡ್ಬೇಕು. ನಾಳೆ ನಮ್ ಬಾಸು ನಮ್ ಮನೆಗ್ ಬರ್ತವ್ರೆ, ಪ್ಲೀಸ್ ಹಠ ಮಾಡ್ಬೇಡ, ಹೋಗೋಣ ಬಾ. ನಾನ್ ಬರಲ್ಲ ರೀ. ಬರಲ್ಲ ಅಂದ್ರೆ ಬರಲ್ಲ ನಾನು. ಬಾರೆ ಬಾ ಚಿನ್ನ. ನನ್ನ ಮೇಲಿರೋ ಕಳಂಕ ಹೋಗೋವರೆಗೂ ನಾನ್ ನಿಮ್ ಮನೆಗ್ ಬರಲ್ಲ ಅಂದ್ರೆ ಹೋಗಲ್ಲ. ಹೋಗು ಬೈಲೆ ಚಿನ್ನ. ಏನ್ ಗೊತ್ತಾ, ನೀನ್ ಅಲ್ಲೇ ಇರಪ್ಪ, ಆಮೇಲೆ ಹೋಗು ಇರು ಚಿನ್ನು ಬಂಗಾರು. ನಿಮ್ಗೆ ಎಷ್ಟು ಹೇಳ್ತಾ ಇದ್ದೀನಿ, ನಾನು ಇಲ್ದೆ ಹೋದಾಗ ಅಲ್ಲಿ ಇಲ್ಲಿ ಹೋಗ್ಬೇಡ ಅಮ್ಮ. ಒಂದ್ ವಿಷಯ ನೆನ್ಪಿರ್ಲಿ, ಮನೇಲಿ ನಾನು ಇಲ್ಲ ಅಂತ ಅಲ್ಲಿ ಇಲ್ಲಿ ಚಕ್ಕಂದ ಆಡಿ ನನಗ್ ಸಿಗಾಕಂದೆ ನೀನ್ ಏಣ ಎತ್ ಬಿಡ್ತೀನಿ, ನೆನಪಿರ್ಲಿ. ಗಂಡ ಹೆಂಡತಿ ಅಂದ್ರೆ ಸೂಜಿ ದಾರ ಇದ್ದಂಗೆ. ಈ ಸಂಸಾರ ಅನ್ನೋ ಬಟ್ಟೆ ಹರಿದು ಹೋದ್ರೆ ಹೊಲ್ಕೊಂಡು ಹೋಗ್ತಾ ಇರ್ಬೇಕು. ಬಾರೆ ಏನ್ ಮಾಡ್ತಾ ಇದ್ದೀನಿ ಇಲ್ಲಿ? ಫೋನಲ್ಲಿ ಮಾತಾಡ್ತಾ ಇದ್ದೀನಿ ತಾನೆ, ಸೈಲೆಂಟ್ ಆಗಿ ನಿಂತ್ಕೊಳ್ಳಲ್ಲ. ನೋಡ್ರಿ, ನಾನ್ ನಿಮ್ ಮನೆಗ್ ಬರಲ್ಲ ರೀ. ನಾನು ನನ್ ತವ್ರ ಮನೆಗ್ ಹೋಗ್ತೀನಿ. ಹೇಳ್ದ ತಾನೆ ಮಾತಾಡ್ಬೇಡ ಅಂತ. ಮಾತಾಡವ. ಚಿನ್ನ ಚಿನ್ನ ಎಲ್ಲಿದ್ದೆ? ಮನೇಲಿ ಇದೀಯಾ? ನನ್ಗೆ ಯಾಕೋ ಡೌಟ್ ಬರ್ತದೆ. ಕರೆಕ್ಟ್ ಎಲ್ಲಿದೆಯೋ? ಅಡುಗೆ ಮನೆ ಹೇಳಿದ್ಯಾ? ಪಾತ್ರೆ ಸೌಂಡ್ ಮಾಡು. ಕರೆಕ್ಟ್ ಅಲ್ಲೇ ಇದ್ದೆ. ಈಗ ಚಿಲ್ಕ ಹಾಕು. ಪಮ್ಮಿ ಇದ್ದದ? ಪಮ್ಮಿ ಮಾತಾಡ್ಸೋ. ಪಮ್ಮಿ ಅದೇ ಸೈಲೆಂಟ್ ಆಗಿ ಅಲ್ಲೇ ಇರು. ಸಮಾಜನ ಬೇಡ, ಮನೆಗೆ ಹೋಗೋಣ ಬಾರೆ. ಬರಲ್ಲ ರೀ ನಾನು. ಬಾರೆ. ಬರಲ್ಲ ಅಂದ್ರೆ ಬರಲ್ಲ ನಾನು. ಬಾರೆ ಹೋಗೋಣ. ಇಲ್ಲಪ್ಪ ನಿಂತಿದ್ದೀನಿ, ನನ್ನ ಎದುರಿಗೆ ಒಂದು ಹೆಣ್ಮಗು ಕೈ ಎಳಿತಾ ಇದ್ದಲ್ಲ, ನಿನ್ಗೆ ಗೊತ್ತಾಗಲ್ವೇ? ಲೋಫರ್, ಕೈ ಬಿಡ. ಬಿಡಲ್ಲ, ಕೈ ಬಿಡಲ್ಲ. ಅಯ್ಯಯ್ಯೋ, ಅವ್ರನ್ನ ಬಿಟ್ಟು ಬಿಡಿ. ಅವರು ನನ್ನ ಗಾಂಡ ಗಾಂಡ ಮತ್ ಮೊದ್ಲೇ ಹೇಳ್ಲಿಲ್ಲ ಗಾಂಡ ಅಂತ. ಈಗ ಹೇಳ್ದಲ್ಲ, ಬಿಟ್ಟು ಬಿಡಿ. ನಿಜವಾಗ್ಲು ಗಂಡನ? ಗಂಡನೇ. ಕರೆಕ್ಟ್ ಹೇಳು. ಇಲ್ಲಿ ನೋಡಿ. ಸಾರಿ ಕಣೋ, ಬೇರೆ ಯಾರು ಅಂತ ಹೊಡೆದ್ಬಿಟ್ಟೆ. ಚಮ್ಸು ಹೊಡೆದಾದ್ರ ಮೇಲೆ ಗಂಡ ಅಂತಿಯಲ್ಲೇ. ಆಯ್ತು ಹೋಗೋಣ ಬಾರೆ ಮನೆಗೆ. ಇನ್ನೊಂದ್ರಿ, ಇಲ್ಲಿ ನೋಡಿ, ನನ್ನ ಮೇಲಿರೋ ಕಳಂಕ ಹೋಗೋವರೆಗೂ ನಾನು ಆ ಮನೆಗೆ ಕಾಲಿಡಲ್ಲ ಅಂದ್ರೆ ಆಗಿದ್ನೆಲ್ಲ ಮರ್ತು ಬಿಡು. ಐ ಲವ್ ಯು. ಅಲ್ಲ ಗುರು, ಅದು ನಂದಲ್ಲ ಮಗ. ಮುಚ್ಕೊಂಡು ಹೇಳ ಮತ್ತೆ. ಆಗಿದೆಲ್ಲ ಮರ್ತ್ಬಿಡು ಚಿನ್ನ. ಐ ಆಮ್ ಸೋ ಸಾರಿ. ಐ ಲವ್ ಯು. ಲೇ, ಯಾಕೋ ಹಿಂಗ್ ಟಾರ್ಚರ್ ಕೊಡ್ತೀಯಾ? ನೋಡಕ್ ಹೆಂಗಿದ್ಯಾ ನೋಡು, ಒಳ್ಳೆ ನೀರಲ್ಲಿ ನೆಂದಿರೋ ಕೊಕ್ರೆ ತರ. ಏ, ನನ್ನ ಕೊಕ್ರೆ ಅಂತೀನಿ. ಈ ಕೊಕ್ರೆ ಒಂದ್ಸಲ ಆಹಾ ಅಂತ ನಗಾಡಿದ್ರೆ ಕರ್ನಾಟಕ ಜನತೆ ಬಾಯಿಗೆ ಸಕ್ಕರೆ ಕಣೆ. ನೀ ಹೆಂಗಿದೆ ಗೊತ್ತೇನೆ? ಹೇಗಿದ್ದೀನಿ? ಬಾವಿಲಿ ಬಿದ್ದು ಸತ್ತು ಊದ್ಕೊಂಡಿರತ್ತಲ್ಲ ಹೆಗಣ, ಹಂಗಿದೀಯ. ಚಿನ್ನ, ನಿನ್ ಕಾಲ್ ಹಿಡ್ಕೊಂಡ್ ಬೇಡ್ಕತೀನಿ, ಹೋಗೋಣ ಬಾ ಮನೆಗೆ. ನನ್ಗೆ ನಿನ್ ಮುಖ ನೋಡಕ್ಕೆ 1% ಇಂಟ್ರೆಸ್ಟ್ ಇಲ್ಲ. ಇನ್ಯಾವತ್ತು ಕಾಣಿಸ್ಕೋಬೇಡ. ಸೆಂಡ್. ನನ್ ಮುಖ ನೋಡ್ಕೊಂಡ್ ಮಾತಾಡು ಪ್ಲೀಸ್, ಬಾ ಹೋಗೋಣ. ನಿನ್ ಮುಖ ನೋಡ್ತಾ ಇದ್ರೆ ಮೊಬೈಲ್ ಅಲ್ಲಿ ಇರೋ ಬ್ಯಾಟ್ರಿ 0% ಆಗಿ ಸ್ವಿಚ್ ಆಫ್ ಆಗ್ಬಿಡುತ್ತೆ. ಸೆಂಡ್. ಇಲ್ಲ ನಮ್ಮ ಮಗನೇ, ಪಕ್ಕದಲ್ಲೇ ನಿಂತ್ಕೊಂಡು ತುಳುಕು ಪುಳುಕು ಅಂತೆ ನಿನ್ನಲ್ಲೇ. ಏನು ಇವತ್ತು ನಮ್ ಲವ್ ಬ್ರೇಕಪ್ ಆಯ್ತು ಸರ್. ಅದಕ್ಕೆ ಅವಳ ಮುಖ ನೋಡೋಕೆ ನಂಗೆ ಇಷ್ಟ ಇಲ್ಲ ಅಂತ ಹೇಳಿ ಸರ್. ಸಾಂಗ್ ಏನ್ ಬೇಡ, ಬರೀ ಡೈಲಾಗ್ ಹೇಳಿ ಸರ್. ನಿನ್ ಮುಖ ನೋಡಕ್ಕೂ ಇಷ್ಟ ಇಲ್ಲ ಅಂತೆ ಅವನಿಗೆ. ಅವನು ನೋಡು ಅಂತ ಮುಖನಂತ ಕೇಳಿ ಸರ್. ಅವಳು ನನ್ ಕನ್ಸಲ್ ಬಂದ್ರು ಕುತ್ಕೆ ಹೆಚ್ಚಿಗೆ ಸಾಯಿಸ್ಬಿಡ್ತೀನಿ ಅಂತ ಹೇಳಿ ಸರ್. ನೀನ್ ಅವ್ನ ಕನ್ಸಲ್ ಬಂದ್ರೆ ಕುತ್ಕೆ ಸಾಯಿಸ್ತಾನಂತೆ. ಅವ್ನ ಕನ್ಸಲ್ ಹೋಗೋವರೆಗೂ ಕಾಯ್ಕೊಂಡು ಕೂತಿರ್ತಾನೆ ಅಂತ ಕೇಳಿ ಸರ್. ಅವ್ನ ಕನ್ಸಲ್ ಬಂದ್ರೆ ಅವಳೇನ್ ಕೇಳಿದ ಅಂತ ಹೇಳಿ ಸರ್. ಹೇಳಿ ಸರ್. ಕ್ಲೀನಾಗಿ ಹೇಳಿ ಸರ್. ಹೇಳಿ ಸರ್. ಕೇಳಿ ಸರ್. ನೋಡ್ರಿ, ನಾನೇನು ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತಿರೋ ಕಾಯಿನ್ ಬಾಕ್ಸ್ ಅನ್ಕೊಂಡಿರೋಣ. ಆ ಕಡೆಯಿಂದ ಒಂದು ಕಾಯಿನ್ ಹಾಕಿ, ಈ ಕಡೆಯಿಂದ ಒಂದು ಕಾಯಿನ್ ಹಾಕಿ ಮಾತಾಡಕ್ಕೆ. ಅಯ್ಯೋ ನಿನ್ ಮುಸುಡಿಗಲಿ, ನಿನಗ್ ಬೇರೆ ಲವ್. ನಂಗೆ ಮುಟ್ಟೇನಾ? ಹೋಗ್ತೀನಿ. ಹೋಗು. ನಮ್ಮ ಅಣ್ಣನ್ ಕರ್ಕೊಂಡ್ ಬರ್ತೀನಿ. ಹೋಗು. ಬೇಬಿ ನಂಗೆ ಮುಟ್ತಾನೆ. ನನ್ ಬಾಯ್ ಫ್ರೆಂಡ್ಗೆ ಹೊಡಿ. ಅವ್ನು ಹೊಡಿತಾನೆ ಬೇಬಿ. ಯಾರೇಕಿ?
ಯಾಕೆ ಬಂದಿಲ್ಲ ತಪ್ಪಕೊಂತಿರಕಿನ ಯಾಕೆ ಬೋಪಣೆ ಆಗಿದೆಲ್ಲ ಮತ್ಬಿಡು. ಏ ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತ್ಕೊಂಡಿದ್ದೆಲ್ಲ ಬೇಕಾ? ಬಾರಿ ಮನೆಗೆ ಹೋಗೋಣ. ಹಲೋ, ಮೆಜೆಸ್ಟಿಕ್ ಬಸ್ ಬರ್ತದ? ಬರುತ್ತೆ ಸರ್. ಅಪ್ಪಿ ಹೇಳಿದ್ ಕೇಳಿಸ್. ಹಲೋ, ಯಲಹಂಕ ಬಸ್ ಬರ್ತದ? ಬರುತ್ತೆ ಸರ್. ಹೇಳ. ಹಲೋ, ಮಾಗಡಿ ರೋಡ್ ಬಸ್ ಬರುತ್ತಾ? ಬರುತ್ತೆ ಸರ್. ಹೇಳಿ. ಹಲೋ, ಶ್ರೀಲಂಕಾ ಬಸ್ ಬರುತ್ತಾ? ಬರುತ್ತೆ ಕಣ. ಹೇಳಿ. ಹಲೋ, ಹೊಳೆ ನರಸೀಪುರ ಬಸ್ ಬರುತ್ತಾ? ಹೊಳೆ ನರಸೀಪುರಕ್ಕೂ ಬರುತ್ತೆ, ನಿಮ್ಮ ಅಜ್ಜಿ ಕ್ವಾಣೆಗೂ ಬರುತ್ತೆ. ನೀನೆಲ್ಲಿ ಹೋಗ್ಬೇಕು ಹೇಳೋ? ನಾನು ಮನೆಗೆ ಹೋಗ್ಬೇಕು. ನಿಮ್ ಮನೆ ಎಲ್ಲಿರೋದು? ಇಲ್ಲಿಂದ 2 ಹೆಜ್ಜೆ ಇಟ್ರೆ ನಮ್ಮನೆ ಡೈನಿಂಗ್ ಟೇಬಲ್ ಮೇಲೆ ಕುಂತಿರ್ತೀನಿ. ಇಲ್ಲಿಂದ 2 ಹೆಜ್ಜೆ ಇಟ್ರೆ ನಿಮ್ಮನೆ ಡೈನಿಂಗ್ ಟೇಬಲ್ ಇಡು. 1 2 ನಮ್ದೇ ನಮ್ಗಾಗಿದೆ, ಅದ್ರ ಮಧ್ಯೆ ಇವಂದ್ ಬೇರೆ. ಏನೋ ಮಾಡ್ತಾ ಇದ್ಯಾ? ಡೈಲಾಗ್ ಚೆನ್ನಾಗಿತ್ತಲ್ಲ, ಲಿಪ್ ಸಿಂಕ್ ಮಾಡ್ತಾ ಇವ್ನಿ. ಅದಕ್ಕೆ ನಮ್ ಡೈಲಾಗ್ ಲಿಪ್ ಸಿಂಕ್ ಮಾಡ್ಬೇಕೇನ? ಹೋಗೋ. ನಾನ್ ಡಬ್ಬಿಂಗ್ ಆರ್ಟಿಸ್ಟ್, ಲಿಪ್ ಸಿಂಕ್ ಮಾಡ್ತಾ ಇನ್ನೇನ್ ಸಿಂಕ್ ಮಾಡ್ಲಿ? ಲಿಪ್ ಸಿಂಕ್ ಮನೇಲಿ ಹೋಗಿ ಮಾಡು. ಇಲ್ಲೇನ್ ಮಾಡ್ತಾ ಇದ್ಯಾ? ನಾನು ಹೋಗಲ್ಲ ಕಣ, ಇಲ್ಲೇ ಇರ್ತೀನಿ. ಇಲ್ಲೇ ನಿತ್ಕೋತ್ ಸಾಯಿ. ಇಲ್ಲೇ ನನಗೆ ಹುಚ್ಚಿ ಹಿಡಿತಾ ಇದೆ ಕಣೆ. ಈ ಬಸ್ ಸ್ಟ್ಯಾಂಡ್ ಅಲ್ಲಿ ಇದೆಲ್ಲ ಆಗದ್ ಬೇಡ, ಪ್ಲೀಸ್ ಹೋಗೋಣ. ಇಲ್ಲೇ ಇನ್ನೂ ಇಲ್ಲೇ ನಿಂತಿದ್ರೆ ಹೀರೋ ಬರೋ ಕ್ಯಾರೆಕ್ಟರ್ ಎಲ್ಲ ಬಂದು ನನಗೆ ಸಿರಿಲಂಕ ತೋರಿಸ್ತವೆ. ಬಾರೆ ಹೋಗೋಣ. ಅಣ್ಣ, ಏ ಅಣ್ಣ, ಇವನೇ ಅಣ್ಣ ಹೊಡೆದಿದ್ದು. ಅಷ್ಟೊಂದು ಬಡವರು ಡಾಕ್ಟ್ರೆ. ಸರಿಯಮ್ಮ, ಈ ಕಿಡ್ನಿಗೆ ಏನ್ ಮಾಡ್ತೀಯ ಹೇಳು? ನಿಮ್ದೇ ಒಂದು ಕಟ್ ಮಾಡ್ಕೊಡಿ ಡಾಕ್ಟ್ರೆ. ನಂದೇ ಒಂದು ಕಿಡ್ನಿನ ಕಟ್ ಮಾಡಿ ಹಾಕ್ಬಿಡಿ ಡಾಕ್ಟ್ರೆ. ಸುಭದ್ರಾ, ಬೇಡ ಸುಭದ್ರಾ, ನಿನ್ ಕಿಡ್ನಿನ ನನ್ಗಾಕಿ ನನ್ ಜೀವ ಉಳ್ಸೋದ್ ಬೇಡ. ನಾನ್ ಬದುಕಿದ್ರೆ ಇನ್ 7-8 ದಿನ ಮಾತ್ರ ಬದುಕಿರ್ತೀನಿ. ಸುಭದ್ರಾ ಗಂಡ್ರೆ, ನೀವು ಮಾತಾಡ್ಬೇಡಿ. ಸುಭದ್ರಾ, ನೀವು ಮಾತಾಡ್ಬೇಡಿ ಗಂಡ್ರೆ. ಸುಭದ್ರಾ, ನೀವು ಮಾತಾಡಿದ್ರಿ ನನ್ ಮೇಲೆ ಆಣೆ. ಕಟಾಕ್ಬಿಟ್ಟ ನನ್ನ ಬಾಯಿನ. ಡಾಕ್ಟ್ರೆ, ಹೆಂಗಾದ್ರೂ ಮಾಡಿ ನಂದೇ ಒಂದು ಕಿಡ್ನಿನ ಕಟ್ ಮಾಡಿ ಹಾಕ್ಬಿಡಿ. ಅಯ್ಯೋ ನೀಲ, ನೋಡು ಎಷ್ಟು ಅನ್ಯೋನ್ಯತೆ ಅಂತ. ಒಂದ್ ಕೆಲ್ಸ ಮಾಡು, ಈ ಎಮ್ಮಂದೊಂದ್ ಕಿಡ್ನಿ ಕಿತ್ತು ಅವ್ರಿಗೆ ಹಾಕು. ಸರಿ ರೀ. ನೋಡಿ, ನಿಮ್ಮಿಬ್ರು ಪ್ರೀತಿ ನೋಡ್ತಾ ಇದ್ರೆ ನಂಗೆ ತುಂಬಾ ಸಂತೋಷ ಆಗುತ್ತೆ. ಇಲ್ಲಿ ನೋಡಿ, ನಿಮ್ ಬ್ಲಡ್ ಚೆಕ್ ಮಾಡ್ಬೇಕು. ನಿಮ್ದು ಯಾವ ಗ್ರೂಪು? ಯಾವ ಗ್ರೂಪ್ ಅಂತ ಗೊತ್ತಿಲ್ಲ, ಆದ್ರೆ ಪಿಂಕ್ ಕಲರ್ ಇದೆ. ಅಲ್ಲ, ಎಲ್ರದ್ದು ಕೆಂಪಿದ್ರೆ ನಿಮ್ದೇನ್ ಪಿಂಕ್ ಇದೆ? ಮೊನ್ನೆ ಚೇಂಜ್ ಮಾಡಿಸಿದ್ದೀನಿ. ಓಕೆ ರೀ, ಹೋಗಿ. ಇಲ್ಲಿ ನೋಡಿ, ಬನ್ನಿ ಇಲ್ಲಿ ಕೂತ್ಕೊಳ್ಳಿ. ಇಲ್ಲಿ ಸರಿ. ಬನ್ನಿ ಬನ್ನಿ ಬನ್ನಿ. ತಗೋ, ಏನಂದ್ರೆ ನೀನ್ ಅವ್ರ ಬ್ಲಡ್ ತೆಗಿ. ಓಕೆ ಕೂತ್ಕೊಳ್ಳಿ. ಡಾಕ್ಟ್ರೆ, ನನಗೆ ಇಂಜೆಕ್ಷನ್ ಅಂದ್ರೆ ಭಯ. ಗಾಬರಿ ಆಗ್ಬಿಡಿ, ಮೆಲ್ಲಕ್ ಚುಚ್ತೀನಿ. ನನಗೆ ಚುಚ್ಚಿದ್ದೆ ಗೊತ್ತಾಗ್ತಿಲ್ಲ. ನೀಲ, ಸ್ವಲ್ಪ ಉಜ್ಬಿಡಿ ಇವ್ರಿಗೆ. ಓಕೆ ಓಕೆ ಓಕೆ. ಬಾ, ಚೆಕ್ ಮಾಡ್ಕೊಬರೋಣ. ನಿಮ್ ಗಂಡಗೂ ಉಚ್ಬಿಡಿ. ಆಮೇಲೆ ಇಲ್ಲಿ 5 ನಿಮಿಷ ಇರಿ, ನಾನ್ ಬ್ಲಡ್ ಚೆಕ್ ಮಾಡ್ಬಿಟ್ಟು ಬರ್ತೀನಿ, ಆಯ್ತಾ? Okay, ಬೇಗ ಬನ್ನಿ. ಓಕೆ ಓಕೆ. ನಾವಿಬ್ರು ಒಳ್ಳೆ ಫ್ರೆಂಡ್ಸು. ಒಂದೇ ನಾಣ್ಯದ 2 ಮುಖಗಳಿದ್ದಂಗೆ ಮೇಡಮ್. ಅನ್ಯೋನ್ಯತೆ ಅಂದ್ರೆ ಮೈಯೆಲ್ಲ ಉರಿಯುತ್ತೆ. ನಮ್ಮ ಎದುರುಗಡೆ ಯಾರಾದ್ರೂ ನೆಮ್ಮದಿಗಿದ್ರೆ ತಲೆ ಕೆಟ್ಟೋಗುತ್ತೆ ಮೇಡಮ್. ಅನ್ಕೊಂಡಂತ ಆಗೋದಿಲ್ಲಪ್ಪ. ಇಲ್ಲಪ್ಪ. ಗಂಡ್ರೆ, ನೀವೇ ನನ್ನ ಯಜಮಾನ, ನೀವೇ ನನ್ನ ಕನಸುಗಾರ, ನೀವೇ ನನ್ನ ಜಾನಿ ಜಾನಿ ಎಸ್ ಪಪ್ಪ. ಹಲೋ, ನಿಮ್ಮಿಬ್ರು ಬ್ಲಡ್ ಗ್ರೂಪ್ ಮ್ಯಾಚ್ ಆಗ್ತಾ ಇದೆ. ಒಬ್ರಿಗೊಬ್ರು ಕಿಡ್ನಿ ಕೊಡ್ಬೋದು. ಸುಭದ್ರಾ, ಬೇಡ ಸುಭದ್ರಾ, ಬೇಡ. ಇಲ್ಲೆಲ್ಲೋ ಅನ್ಯೋನ್ಯತೆ ಸ್ಮೆಲ್ ಬರ್ತಾ ಇದೆಯಲ್ಲ. ಗಂಡ್ರೆ, ನೀವಾದ್ರೆ ಗಂಡಸ್ರು, ಹೊರಗಡೆ 1000 ಕೆಲಸ ಇರ್ತವೆ. ನಾನು ಮನೇಲೇ ಇರ್ತೀನಿ. ನನಗೆ ಯಾವ್ದು 2 ಕಿಡ್ನಿ, ಅದಕ್ಕೆ ನಿಮ್ಗೊಂದು ಕಟ್ ಮಾಡಿ ಕೊಡ್ತಾ ಇರೋದು. ನಿನಗೆ ನಾನು, ನನಗೆ ನೀನು, ನಿನಗೆ ನಾನು, ನನಗೆ ನೀನು. ಮಗ, ಆ ಶಿಲ್ಪ ಹೆಂಗಿದಾಳ? ಯಾವ ಶಿಲ್ಪನಾ? ಅದೇ ಕಣೋ, ನಮ್ಮ ಸೀನಿಯರ್ 5 ವರ್ಷದಿಂದ ಮದುವೆ ಆಯ್ತಲ್ಲ. ಓ, ಅವಳ ಗಂಡ ಮನೆಯಿಂದ ಹೊತ್ತು ಹಾಕಿದಾನಂತೆ. ಅಯ್ಯೋ ರಾಮ, ಅಂತ ಕೆಲ್ಸ ಅವಳೇನ್ ಮಾಡಿದ್ಲು? ಲೇ, ಅವಳು ಗಂಡಂಗ್ ಒಂದ್ ಕಿಡ್ನಿ ಕೊಟ್ಟಿದ್ಲಂತೆ. ಆಪರೇಷನ್ ಅದು 1 ತಿಂಗಳಿಗೆ ಬೇರೆ ಮದುವೆ ಆಗ್ಬಿಟ್ಟವನೆ. ಯಾಕೆ ಹಿಂಗ್ ಮಾಡಿದ್ರಿ ಅಂತ ಹೇಳಿದ್ರೆ, ಕಾಸಿರುವಾಗ ಚಿತ್ರಾನ್ನ ತಿನ್ನತ್ ನನ್ಗೇನ್ ತಲೆ ಕೆಟ್ಟಿದ್ಯಾ ಅಂತನಂತೆ. ಅಯ್ಯೋ ರಾಮ, ಎಂತ ಜನ ಇರ್ತಾರೆ ನೋಡಿ ಮೇಡಮ್. ಹೌದಾ? ಅಂದಂಗೆ ನೀವೇನ್ ಹಾಸ್ಪಿಟ್ಲಿಗೆ ಬಂದಿದ್ದು? ಇವ್ರು ನನ್ ಗಂಡ, ಇವ್ರಿಗೆ ಒಂದ್ ಕಿಡ್ನಿ ಫೇಲ್ ಆಗಿದೆ, ಅದಕ್ಕೆ ಕೊಡೋಣ ಅಂತ ಬಂದಿದ್ದೀನಿ. ಗೊತ್ತಿದ್ದು ಕತ್ತಿ ಕಲ್ ಕಟ್ಕೊಂಡ್ ಬಾವಿಗೆ ಆಡ್ತಾ ಇದ್ದೀರಿ. ಹಾರಿ ಲೇ, ಅದು ಬಿಡು, ಆ ಕಿಡ್ನಿ ಕೊಟ್ಟೋಳ್ ಕತೆ ಕೇಳು. ಏನಾಯ್ತು? ಗಂಡ ಕಿಡ್ನಿ ಕೊಡಕ್ ಮುಂಚೆ ನೀ ಹತ್ತಾಗಿದ್ದವನು ಕಿಡ್ನಿ ಕೊಟ್ಟ ಮೇಲೆ ಆ ಕಡೆ ಈ ಕಡೆ ಎಲ್ಲ ಮೇಯಕ್ ತಿರ್ಕೊಂಡಿದ್ದಾನಂತೆ. ಹೌದಾ? ಹೆಂಡ್ತಿ ರೀ, ನಾನು ಬಂಗಾರದಂತ ಹೆಂಡ್ತಿ ಇರ್ಬೇಕಾರೆ ಯಾಕ್ರಿ ಹಿಂಗ್ ಮಾಡ್ತೀರಾ ಅಂದ್ರೆ, ನೀನ್ ಬಂಗಾರ ಅಲ್ಲ ತಗಡು ಅಂದನಂತೆ. ಅಯ್ಯೋ, ಹಂಗಲ್ಲ. ಇವಾಗ ಗಂಡ ಹೆಂಡತಿ ಹೆಂಗಿದ್ದಾರೆ? ಹೆಂಗಿರ್ತಾರೆ ಮೇಡಮ್, ಡಿವರ್ಸ್ ಆಗಿ ಬೇರೆ ಬೇರೆ ಆಗವ್ರೆ. ಇವಾಗ ತವ್ರ ಮನೆಗೂ ಇಲ್ದಂಗೆ, ಗಂಡನ ಮನೆಗೂ ಹೋಗ್ದಂಗೆ ಮೆಜೆಸ್ಟಿಕ್ ಅಲ್ಲಿ ಹಾಯ್ಕೊಂಡ್ ತಿಂತಾವಳಂತೆ ಕಣ. ಅಲ್ಲ ಕಣ ಮಗ, ಈ ಕಾಲದಲ್ಲಿ ತಟ್ಟೆಲಿರೋ ಇಡ್ಲಿನೇ ಬೇರೆಯವ್ರು ಕೊಡಲ್ಲ, ಈ ಅಮ್ಮ ಕಿಡ್ನಿ ಕೊಡ್ತಾವಳಲ್ಲ ನೋಡಿ ಮೇಡಮ್.
ಗಂಡ ಇಲ್ಲ ಅಂದ್ರೆ ಭಿಕ್ಷೆ ಎತ್ಕ ಬದುಕ್ಬೋದು, ಕಿಡ್ನಿಲೇ ಇಲ್ಲ ಅಂದ್ರೆ ಏನ್ ಮಾಡ್ತೀರಾ? ಕಿಡ್ನಿ ಇಲ್ಲ ಅಂತ ಭಿಕ್ಷೆ ಎತ್ಬೋದಲ್ಲ. ಏನಂದ್ರಿ? ನೋಡಿದ್ರ ಈ ಪ್ರೀತಿ ಪ್ರೇಮ ಎಲ್ಲ ಪುಸ್ತಕದ ಬದ್ನೆಕಾಯಿ. ಗಂಡ್ರೆ ಹೇಳು ಮತ್ತೆ ಹೇಳಮ್ಮ. ನಾನು ನಿಮಗೆ ಕಿಡ್ನಿ ಕೊಡಲ್ಲ. ಏನಂದೆ ಸುಭದ್ರ? ಕಿಡ್ನಿ ನಾನು ಕೊಡಲ್ವಾ? ಸಬಾಸ್, ಮೆಚ್ಚೆ ಕಣೆ. ನನ್ಗೆ ಕಿಡ್ನಿ ಇದ್ರು ಕಿಡ್ನಿ ಇಲ್ಲ ಅಂತ ಸುಳ್ಳು ಹೇಳ್ದೆ, ನಿನ್ನ ಪರೀಕ್ಷೆ ಮಾಡ್ದೆ, ಕೊನೆಗೂ ತೋರ್ಬಿಟ್ಟ ನಿನ್ನ ನಾಯಿ ಬುದ್ಧಿನ. ನೋಡಿದ್ರ ಮೇಡಮ್, ನೋಡಿದ್ರ ನೀವೇನಾದ್ರು ಕಿಡ್ನಿ ಕೂಡ ಒಪ್ಕೊಂಡಿದ್ರೆ ನಿಮ್ ಕಿಡ್ನಿಯ ಮೆಜೆಸ್ಟಿಕ್ ಅಲ್ಲಿ ಮಾರ್ಬಿಡ್ತಿದ್ದ. ಹೌದು, ಹಂಗೆ ಮಾಡ್ತಿದ್ದ ಈ ನನ್ ಮಗ. ಸುಭದ್ರ, ಆ ನಾಯಿ ಮಾತು ಕೇಳ್ಕೊಂಡು ನನ್ನ ಮೇಲೆ ಅನುಮಾನ ಪಡ್ತಾ ಇದೆಯೇನೆ? ಮೆಜೆಸ್ಟಿಕ್ ನಲ್ಲಿ ಟೊಮೊಟೊ ಅಂತ ಮಾರ್ತಿದ್ದಳನ್ನ ಕರ್ಕ ಬಂದಿ ನನ್ ಬಾಳ್ ಕೊಟ್ಟೆ ನೋಡು. ನನ್ ಚಪ್ಲಿ ತಕ್ಕ ನಾನೇ ಹೊಡ್ಕೋಬೇಕು ಕಣೆ, ಹೊಡ್ಕೋಬೇಕು. ಮೇಡಮ್ ನೀವ್ ಯಾಕೆ ಸುಮ್ಮನೆ ಇದ್ದೀರಾ? ನೀವು ಹೊಡಿರಿ ಮೇಡಮ್. ಈ ನಾಯಿ ಹೇಳ್ತಾ ಇದ್ದೆ ಹೊಡಿ ಅಂತ, ಅದಕ್ಕೆ ನೀನು ಹೊಡಿತಾ ಇದ್ದೀನಿ. ಸುಭದ್ರ, ಒಂದ್ ಕೆನ್ನೆ ಹೊಡೆದ್ರೆ ಕಂಕುಟ್ರೆ ಹೇಳ್ತದೆ, ಈ ಕೆನ್ನೆಗೂ ಹೊಡಿ. ಹೊಡೆದೇ ಬಿಟ್ಟ ನನ್ಗೂ. ನೋಡಿದ್ರ ಪ್ರಪಂಚದಲ್ಲಿ ಯಾರಾದ್ರೂ ಹೆಂಡತಿ ಗಂಡನ್ ಹೊಡಿತಾರ? ಯಾರು ಹೊಡಿಯಲ್ಲ. ತಗೊಳ್ಳಿ, ನೀವು ಏನ್ ಹೊಡಿಯಕ್ ಹೋಗ್ಬೇಡಿ. ಅಯ್ಯೋ ಗೊತ್ತಾಯ್ತು ಬಿಡಪ್ಪ, ನಿಮ್ಮಂತ ಸ್ನೇಹಿತರಿದ್ರೆ ಸಂಸಾರ ಬಹಳ ಚೆನ್ನಾಗಿರ್ತದೆ. ನಮ್ಮ ಹೆಸರು ಏನಂದ್ರೆ? ಮಂಜು ಪಾಗೋಡ್ ಅಂತ. ಚೆನ್ನಾಗಿರಪ್ಪ. ನನ್ಗೆ ಹೊಡಿತೀಯೇನೆ? ನನ್ಗೂ ನಿನ್ಗೂ ಸಂಬಂಧ ಇವತ್ತೇ ಮುಗೀತು. ಪಾಪ ನಾನು 40 ವರ್ಷ ಆದ್ರೂ ಯಾರು ಬಿಡಿ ಹೇಳಿ ನನ್ನ ಮಗನಿಗೆ ಯಾರು ಹೆಣ್ ಕೊಟ್ಟಿರ್ಲಿಲ್ಲ ಮೇಡಮ್. ಪಾಪ ಹೋಗ್ಲಿ ಅಂತ ನಾನು ಮದ್ವೆ ಆದೆ, ನನಗೆ ಹೊಡಿತಾನೆ ನನ್ನ ಮಗ. ಹೊಡಿಲಿ ನಿಮಗಿರ್ತಾ? ಸರಿ ಸರ್, ಈಗ ಬಾಯಿ ಮುಚ್ಕೊಳ್ಳಿ. ಈಗ ಮುಚ್ಚಿಟ್ಕೊಂಡು ಏನ್ ಪ್ರಯೋಜನ? ಎಲ್ಲ ಹೇಳೇ ಬಿಟ್ಲಲ್ಲ. ನಡಿಯ ನಡಿಯೋ ಮುದುಕ ಈ ಕಡೆ. ಹಿಂಗೆ ಕಿತ್ತಾಡೋ ವಯಸ್ಸು ಬೀಳಲಿಲ್ಲ ಅಂದ್ರೆ ನನ್ನ ಕಿವಿಗೆ ನೆಮ್ಮದಿನೇ ಆಗಲ್ಲ. ಹೌದೌದು, ನಮ್ಮ ಎದುರುಗಡೆ ಯಾರು ನೆಮ್ಮದಿಗೆ ಇರಬಾರ್ದು. ಹೌದೌದು. ಮಗ, ನಿರಂಜನ್ ಸರ್ ದಿವಾಕರ್ಗೆ ಏನಂದ್ರು ಗೊತ್ತಾ? ಏನಂದ್ರು? ಅಯ್ಯಪ್ಪ, ನಾನು ಈ ಬಾಯಿಂದ ಹೇಳಕ್ಕಾಗಲ್ಲ ಕಣೋ. ಇರ್ಲಿ ಹೇಳ. ಅಯ್ಯಯ್ಯೋ, ಅಂತ ಮಾತು ನಾನು ಹೇಳಕ್ಕಾಗಲ್ಲ ಕಣೋ. ಬೇಜಾರ್ ಮಾಡ್ಕೊಳ್ಳಲ್ಲ, ನೀನ್ ಹೇಳು. ಏನಂದ್ರು ಗೊತ್ತಾ? ಏನಂದ್ರು? ದಿವಾಕರ್ ಅಂತ ಕಂಟೆಂಟೇ ಅಲ್ಲ ಅಂದ್ಬಿಡದ. ದಿವಾಕರ್ ಸರ್ ಏನ್ ಕಮ್ಮಿನಾ? ನಿರಂಜನ್ ಅಣ್ಣನ ಬಗ್ಗೆ ಏನ್ ಹೇಳಿದ್ರು ಗೊತ್ತಾ? ಏನಂದ್ರು? ಬೇಡ ಸುಮ್ಮಿರಪ್ಪ. ಹೊಡ್ತಾ ಹೋಗ್ತಾರೆ, ಸುಮ್ಮಿರೋ. ಅಯ್ಯೋ ಹೇಳು, ಪರವಾಗಿಲ್ಲ. ಹೇಳಪ್ಪ. ಇಲ್ಲ ಹೊಡೆದಾಕಿರ್ತೀವಿ. ನಿರಂಜನ್ ಅಣ್ಣಂಗೆ ಆಂಕರಿಗೆ ಬರೋದಿಲ್ಲ ಅನ್ಬಿಟ್ರು. ಅಯ್ಯೋ, ಅವ್ರ ವಿಚಾರ ನಮ್ಗೆ ಯಾಕೆ ಬಾ ಅಲ್ವಾ? ಮತ್ತೆ ಅದೇನೋ ಮಾಡೋದೆಲ್ಲ ಮಾಡ್ಬಿಟ್ಟು ಅಂದ್ರಂತೆ. ಅದಿರ್ಲಿ ಕಣ. ರಚಿತಾ ರಾಮ್ ಮೇಡಮ್ ಗುರುಕಿರಣ್ಗೆ ಏನಂದ್ರು ಗೊತ್ತಾ? ಏನಂದ್ರು? ಅಯ್ಯಯ್ಯೋ, ಈ ಬಾಯಿಂದ ಆ ಮಾತ್ನ ಹೆಂಗಪ್ಪ ಹೇಳಿ? ಇರ್ಲಿ ಹೇಳು. ಏನಂದ್ರು ಗೊತ್ತಾ? ಏನಂದ್ರು? ಅಯ್ಯಯ್ಯೋ, ನಾನು ಹೇಳಲ್ಲಪ್ಪ ಅಂತ ಮಾತು.